ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಅನ್ನು ನಾವು ಕೊಡ್ತಾ ಇದ್ವಿ. ಹೇಗೆ ಹಂತಕರು ಪ್ಲಾನ್ ಮಾಡಿದ್ರು ಅಂತ. ಈ ಜಗ್ಗ ಕೊಲೆಯ ನಂತರ ಹೇಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ನೋಡ್ತಾ ಹೋಗೋಣ. ಬಿಕ್ಲು ಶಿವನ ಕೊಲೆ ಆಗಿದ್ದು ರಾತ್ರಿ 8 ಗಂಟೆಗೆ. ಕೊಲೆಯಾಗಿ 15 ನಿಮಿಷಕ್ಕೆ ಬಿಕ್ಲು ಶಿವ ಗಂಟು ಮುಟ್ಟೆ ಕಟ್ಕೊಂಡು ಊರು ಬಿಡ್ತಾನೆ. ಕೊಲೆಯಾಗಿ ಕೇವಲ 15 ನಿಮಿಷಕ್ಕೆ A1 ಜಗ್ಗ ಎಸ್ಕೇಪ್ ಆಗುವಂತಹ ದೃಶ್ಯ ಪಬ್ಲಿಕ್ ಟಿವಿಗೆ ಅಗೇನ್ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಜುಲೈ 15ರ ರಾತ್ರಿ 8 ಗಂಟೆಗೆ ಬಿಕ್ಲು ಶಿವನ ಮರ್ಡರ್ ಆತನ ಮನೆ ಮುಂದೆನೇ ಆಗುತ್ತೆ. ಆವತ್ತೇ ರಾತ್ರಿ 8:15ಕ್ಕೆ ಮನೆಯಿಂದ ಎಸ್ಕೇಪ್ ಆಗಿದೆ A1 ಜಗ್ಗ. ಅಂದರೆ ನಡೆಯುತ್ತೆ ಕೊಲೆ, ನಡೆದಿದ ತಕ್ಷಣ ಊರು ಬಿಡಬೇಕು ಅನ್ನೋದು ಫಿಕ್ಸ್ ಆಗಿದ್ದ ಆತ. ಅದರ ಪ್ರಕಾರನೇ ಆ್ಯಕ್ಟ್ ಮಾಡಿದ್ದಾನೆ. ಲಿಫ್ಟ್ನಿಂದ ಆತ ತನ್ನ ಕಾರ್ ಕಡೆಗೆ ಹೋಗುವಂತಹ ದೃಶ್ಯ ಕೂಡ ಸೆರೆ ಸಿಕ್ಕಿದೆ. ಈತನೇ ಇಡೀ ಪ್ರಕರಣದ A1 ಜಗ್ಗ. ಪಾಶ್ ಅಪಾರ್ಟ್ಮೆಂಟು ಈತ ಇದ್ದಿದ್ದು, ಕೆನೋಪಿ ಅಂತ ಒಂದು ಅಪಾರ್ಟ್ಮೆಂಟು ಹೆಣ್ಣೂರ ಹತ್ರ. ಆತನಿಗೆ ಒಬ್ಬ ಬೆಂಬಲಿಗ ಬೇರೆ, ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಆ ಥರ ಇರ್ತಾರಲ್ಲ ಅವನು ಓಡ್ತಾ ಇದ್ದಾನೆ. ಬಟ್ ಈ ಜಗ್ಗ ಮಾತ್ರ ಫುಲ್ ಏನೋ ಸಾಧನೆ ಮಾಡಿದ್ದೀನಿ ಅನ್ನೋ ರೇಂಜಿಗೆ ಆರಾಮ್ಸೆ ಕೂಲಾಗಿ ಕಂಪೋಸ್ಡ್ ಆಗಿ ತನ್ನ ಕಾರ್ ಹತ್ರ ಹೋಗೋದು. ಆಡಿ ಕಾರು, ಪಾಶ್ ಕಾರು. ಅಲ್ಲಿಂದ ಎಕ್ಸಿಟ್ ಪಾಯಿಂಟು, ಇದು ಅಪಾರ್ಟ್ಮೆಂಟ್ನ ಎಕ್ಸಿಟ್ ಪಾಯಿಂಟು. ಅಲ್ಲಿಂದ ಎಸ್ಕೇಪ್ ಆಗುವಂತಹ ದೃಶ್ಯ. ಎಸ್ಕೇಪ್ ಆಗಬೇಕಾದ್ರೆ ಯಾವುದೇ ಧಾವಂತ ಇರಲಿಲ್ಲ, ಅವಸರ ಕಾಣಿಸ್ಲಿಲ್ಲ ನಮಗೆ. ಇದರಲ್ಲಿ ಧಾವಂತ ಇರಲಿಲ್ಲ. ಫಸ್ಟೇ ಫಿಕ್ಸ್ ಆಗಿದ್ದ, ಕೊಲೆ ಇಷ್ಟೊತ್ತಿಗಾಗುತ್ತೆ, ನಾನು ಇಷ್ಟೊತ್ತಿಗೆ ಊರು ಬಿಡಬೇಕು, ಇಷ್ಟೊತ್ತಿಗೆ ಇಲ್ಲಿ ಸೇರ್ಕೊಳ್ಬೇಕು ಅಂತ ಎಲ್ಲ ರೇಖಿ ಮಾಡಿ ಇಟ್ಕೊಂಡಿದ್ದ. ಸೊ ಇದು ದಿನಗಳ ಮರ್ಡರ್ ಪ್ಲಾನ್ ಆಗಿರಲಿಲ್ಲ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿಗಳು ಒಂದೊಂದಾಗಿ ಸಿಗ್ತಾ ಇದೆ. ಪ್ರಾಬಬ್ಲಿ ತಿಂಗಳಾನ್ಗಟ್ಲೆ ಪ್ಲಾನ್ ಮಾಡಿದ್ರು, ಅದ್ರ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿ. ಜಗ್ಗ ಅವ್ರು ತುಂಬಾ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಇದೇನು ಹೊಸದಲ್ಲ. ಈ ಅನೇಕ ದರೋಡೆ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದೆ. ಅವನಿಗೆ ಎಸ್ಕೇಪ್ ಆಗೋದು ಹೆಂಗೆ, ಯಾವ ಟೈಮ್ಗೆ ಎಸ್ಕೇಪ್ ಆಗಬೇಕು, ಪೊಲೀಸರು ಯಾವಾಗ ಆ್ಯಕ್ಷನ್ಗೆ ಇಳಿತಾರೆ, ಎಷ್ಟು, ಅದಕ್ಕೆ ಅವ್ನು ನೋಡಿ ಆರಾಮಾಗಿದ್ದಾನೆ. ಗೊತ್ತು ಇಷ್ಟು ಬೇಗ ಪೊಲೀಸರು ನಮ್ಮ ಹತ್ರಕ್ಕೆ ಬರಲ್ಲ ಅಂತ. ಆರಾಮಾಗಿ ಅಲ್ಲಿಂದ ಅವನು ಎಸ್ಕೇಪ್ ಆಗಿ ಇಲ್ಲಿಂದ ಹೊಸೂರು ಮುಖಾಂತರ ತಮಿಳುನಾಡು ಚೆನ್ನೈಗೆ ಹೋಗ್ತಾನೆ. ಚೆನ್ನೈಯಿಂದ ಅವನು ಎಸ್ಕೇಪ್ ಆಗಿ ದುಬೈ. ವೆರಿ ಸಿಂಪಲ್. ಇದೆಲ್ಲ ಸಿಕ್ಕಿದೆ, ಬಟ್ ಅವನು ಸಿಕ್ಕಿಲ್ಲ. ಮೇನ್ ಬೇಕಾಗಿರೋದೇ ಅವನು ಸಿಗದೆ ಪ್ರಕರಣದ ತನಿಖೆ ಮುಂದಕ್ಕೆ ಹೋಗಲ್ಲ. ಸ್ಲೋ ಡೌನ್ ಆಗುತ್ತೆ ಪ್ರಕರಣ. ನಿಮ್ಗೊಂದು ಒಂದು 4-5 ದಿನ ಈ ಥರದ ದೃಶ್ಯಗಳು ಸಿಗ್ಬೋದು, ಬಟ್ ಆಮೇಲೆ ಸ್ಲೋ ಡೌನ್ ಆಗುತ್ತೆ. ಬಿಕ್ಲು ಶಿವ ಹತ್ಯೆ ಬಳಿಕ ಚೆನ್ನೈಗೆ ಎಸ್ಕೇಪ್ ಆಗಿದ್ದ A1 ಜಗ್ಗ ಪ್ರಕರಣದ ಮೊದಲ ಆರೋಪಿ. ಹೆಣ್ಣೂರಿನ ಕ್ಯಾನೋಪಿ ಅಪಾರ್ಟ್ಮೆಂಟ್ನಿಂದ ಅವನು ಚೆನ್ನೈಗೆ ಪರಾರಿ. ಅದೇ ದೃಶ್ಯ ನಾವು ನಿಮ್ಗೆ ತೋರಿಸಿದ್ದು. ಹೊಸೂರು ಟೋಲ್ ದಾಟುವ ದೃಶ್ಯ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಅಂದರೆ ಪೊಲೀಸರು ಕನ್ಫರ್ಮ್ ಮಾಡ್ಕೋಬೇಕಲ್ಲ ಅವನು ಎಲ್ಲಿ ಹೋಗಿದ್ದಾನೆ, ಯಾವ ಕಡೆ ಹೋಗಿದ್ದಾನೆ ಅಂತ. ತನ್ನ ಆಡಿ ಕಾರ್ನಲ್ಲಿ ಚೆನ್ನೈಗೆ ನೇರವಾಗಿ ಅವನು ಎಸ್ಕೇಪ್ ಆಗ್ತಾನೆ. ಈಗ ತಲೆ ಮರೆಸ್ಕೊಂಡಿರೋ ಜಗ್ಗ ಅವನಿಗೋಸ್ಕರ ಹುಡುಕಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ವಿದೇಶದಲ್ಲಿ ಕೂತಿದ್ದಾನೆ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ದುಬೈಗೆ ಹೋಗಿದ್ದಾನೆ ಅಂತ. ಮನೆಯಿಂದ ಹೊರಟವನು, ಹೆಣ್ಣೂರು ಅಪಾರ್ಟ್ಮೆಂಟಿಂದ ಹೊರಟವನು ಮುಂದೆ ಎಲ್ಲಿ ಹೋದ ಅಂತ ಗೊತ್ತಾಗಬೇಕಲ್ಲ. ಸೊ ಪೊಲೀಸರು ಕೂಡ ಎಲ್ಲ ಟೋಲ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೂರಾರು CCTV ಸರ್ಚ್ ಮಾಡಿದ್ದಾರೆ ಆ ಟೈಮಲ್ಲಿ. ಆಗ ಅವನು ಹೊಸೂರು ಟೋಲ್ ದಾಟುವಂತಹ ದೃಶ್ಯ ಸಿಕ್ಕಿದೆ. ಅಲ್ಲಿ ಕನ್ಫರ್ಮೇಷನ್ ಏನು ಅಂತಂದರೆ ಆತ ಚೆನ್ನೈ ಕಡೆಗೆ ಹೋದ. ಚೆನ್ನೈಗೆಲ್ಲ ಹೋಗಿ ಹುಡುಕಾಡಿದ್ದಾರೆ, ಚೆನ್ನೈನಲ್ಲಿ ಆತ ಇಲ್ಲ. ಅಲ್ಲಿಂದ ಅವನು ದುಬೈಗೆ ಹೋಗಿರೋದು ಕೂಡ ಕನ್ಫರ್ಮ್ ಆಗಿದೆ. ಏರ್ಪೋರ್ಟ್ ಅಥಾರಿಟಿಯಿಂದನೇ ಅವರು ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ರೈಟ್ ನೌ ಈತ ಇವಾಗ ಬೆಂಗಳೂರಿನಲ್ಲಿ ಇಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಇರ್ಬೋದು ಆತ ಎಸ್ಕೇಪ್ ಆಗಿ 10 ನಿಮಿಷಕ್ಕೆ ಎಸ್ಕೇಪ್ ಆಗಿದ್ದಾನೆ, ಅದಕ್ಕೆ ಪೂರಕವಾದ ದೃಶ್ಯಗಳು ಸಿಕ್ಕಿದೆ, ಎಲ್ಲ ಫೈನ್. ಇವೆಲ್ಲವೂ ತನಿಖೆಯ ಒಂದು ಭಾಗ ಹೊರತು, ಪ್ರಮುಖವಾಗಿ ಆತ ಸಿಗದ ಹೊರತು ಪ್ರಕರಣ ಮುಂದುವರಿಯಲ್ಲ ಅಂತ ನನ್ನ ವಾದ. ತಾವೇನು ಹೇಳ್ತೀರಾ? ನಿಜ ಅರವಿಂದ, ಇನ್ನೂ ಕೂಡ ಈ ಬಿಕ್ಲು ಶಿವ ಕೊಲೆ ಪ್ರಕರಣದ A1 ಆರೋಪಿ ಜಗ್ಗ ಸಿಕ್ಕಿಲ್ಲ. ಆತ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಈ ನಿಟ್ಟಿನಲ್ಲಿ ಪೊಲೀಸರು ಕಳೆದ 10 ದಿನಗಳಿಂದ ಸಾಕಷ್ಟು ವರ್ಕನ್ನು ಮಾಡಿದ್ದಾರೆ. ಈಗಾಗಲೇ ಈ ಪ್ರಕರಣ ಸಂಬಂಧ 17 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಇಲ್ಲಿ A1 ಆರೋಪಿ ಜಗ್ಗನ ಬಂಧನ ಮಾಡಬೇಕು. ಆ ನಿಟ್ಟಿನಲ್ಲಿ ಆತ ವಿದೇಶದಲ್ಲಿ ಇದ್ದಾನೆ ಅನ್ನೋ ಮಾಹಿತಿಯ ಮೇರೆಗೆ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸೋದಕ್ಕೆ ಒಂದಷ್ಟು ತಯಾರಿಯನ್ನು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ತಯಾರಿಯನ್ನು ಮಾಡ್ಕೊಳ್ತಿದ್ರು. ಅಷ್ಟೊತ್ತಿಗೆ ರಾಜ್ಯ ಸರ್ಕಾರ ಇಡೀ ಪ್ರಕರಣದ ತನಿಖೆಯನ್ನು CIDಗೆ ವಹಿಸಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಭಾರತೀಯ ನಗರ ಪೊಲೀಸರಿಗೆ ಮತ್ತು ಈಸ್ಟ್ ಡಿವಿಷನ್ ಪೊಲೀಸರಿಗೆ ಒಂದು ರೀತಿ ದೊಡ್ಡ ಹಿನ್ನಡೆ. ಯಾಕಂತ ಹೇಳಿದ್ರೆ 10 ದಿನಗಳ ಹಗಲು ಹಿರುಳಿನ ಶ್ರಮ ಏನಿದೆ ಅದನ್ನ ಸರ್ಕಾರ ಎಲ್ಲೋ ಒಂದು ಕಡೆ ಆ ಒಂದು ಶ್ರಮಕ್ಕೆ ಬೆಲೆ ಕೊಡದೆ ಏಕಾಏಕಿ CIDಗೆ ವರ್ಗಾವಣೆ ಮಾಡಿದೆ. CID ಅವರು ಹೇಗೆ ಈ ಒಂದು ಕೊಲೆ ಕೇಸನ್ನ, ಮರ್ಡರ್ ಕೇಸನ್ನ ಆಳಕ್ಕೆ ಇಳಿದು ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಸಾಧ್ಯ? ಯಾಕಂತ ಹೇಳಿದ್ರೆ ಲೋಕಲ್ ಅಲ್ಲಿ ಯಾರ್ಯಾರು ರೌಡಿಗಳಿರ್ತಾರೆ, ಅವರ ಆಕ್ಟಿವಿಟಿಗಳೇನು, ಇವೆಲ್ಲವೂ ಕೂಡ ಕನ್ಸರ್ನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕ್ರೈಮ್ ಸಿಬ್ಬಂದಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಷ್ಟಾದ್ರೂ ಯಾಕೆ ಸರ್ಕಾರ ಈ ಒಂದು ಪ್ರಕರಣವನ್ನ CIDಗೆ ಕೊಡ್ತೋ ಗೊತ್ತಿಲ್ಲ. ಆದ್ರೆ ಇಲ್ಲಿ A1 ಆರೋಪಿ ಜಗ್ಗ ಏನಿದ್ದಾನೆ, ಆತ ಕೊಲೆಯಾದಂತಹ ದಿನ ತನ್ನ ಅಪಾರ್ಟ್ಮೆಂಟ್ನಿಂದ ಹೊರಗೆ ಬರ್ತಾನೆ. ಅದಾದ ಬಳಿಕ ತನ್ನ ಆಡಿ ಕಾರ್ನಲ್ಲಿ
ಹೊಸೂರು ರೋಡ್ಗೆ ಹೋಗ್ತಾನೆ. ಅಲ್ಲಿ ಅತ್ತಿಬೆಲೆ ಟೋಲ್ ದಾಟುವ ದೃಶ್ಯಗಳು ಕೂಡ ಸಿಕ್ಕಿರೋದು. ಅದಾದ ಬಳಿಕ ಆತ ಚೆನ್ನೈಗೆ ಹೋಗ್ತಾನೆ. ಚೆನ್ನೈನಿಂದ 2 ದಿನಗಳ ಬಳಿಕ ಆತ ದುಬೈನಲ್ಲಿ ಇದ್ದಾನೆ, ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಇಡೀ ಪ್ರಕರಣದಲ್ಲಿ ಆತ ಒಬ್ಬ ಸಿಕ್ಕಬೇಕು. ಆತ ಬಹುತೇಕ ಸಿಕ್ಕಲ್ಲಿ ಈ ಒಂದು ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ. ಆತ ಸಿಕ್ಕಂತಹ ಬಳಿಕ ಇಲ್ಲಿ ಶಾಸಕರ ರೋಲ್ ಏನು, ಯಾರ್ಯಾರಿಗೆ ಏನೇನು ರೋಲ್ ಕೊಟ್ಟಿದ್ದೆ, ಇವೆಲ್ಲವೂ ಕೂಡ ಆತನ ಬಾಯಿನಿಂದ ಪೊಲೀಸರು ಬಿಡಿಸ್ತಕ್ಕಂಥ ಸಾಧ್ಯತೆ ಇತ್ತು. ಆದರೆ ಸದ್ಯ ಇದೀಗ ತನಿಖೆ CIDಗೆ ಕೈಗೆ ಹೋಗಿದೆ. CID ಅವರು ಯಾವ ಕ್ರಮಗಳನ್ನು ವಹಿಸ್ತಾರೆ, ಆತನನ್ನು ಕರ್ತರ್ತಾರ ಅನ್ನೋದನ್ನ ನೋಡಬೇಕಾಗುತ್ತೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೇ ಈ ರೌಡಿ ಶೀಟರ್ ಬಿಕ್ಲು ಶಿವನಿಗೆ ಸಂಬಂಧಪಟ್ಟಂತೆ, ಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಭೈರತಿ ಬಸವರಾಜು ಅವರ ತನಿಖೆಯನ್ನ 2 ಸಲ ವಿಚಾರಣೆ ಕರೆದು ನಡೆಸಿದ್ದಾರೆ ಪೊಲೀಸರು. ಈಗ ಅವ್ರು PS ಸರದಿ, ಭೈರತಿ ಬಸವರಾಜು PS ಸರದಿ. ಯಾಕೆ ಇವ್ರಿಗೆ ಹಾಗಾದ್ರೆ ನೋಟಿಸ್ ಹೋಗ್ತಾ ಇರೋದು? ಡೀಟೇಲ್ಸ್ ಕೊಡ್ತೀವಿ. ಒಂದ್ಸಲ 4 ಗಂಟೆ ಗ್ರಿಲ್ ಮಾಡಿದ್ರು ಭೈರತಿ ಬಸವರಾಜ್ ಅವ್ರನ್ನ. ನೆಕ್ಸ್ಟ್ 3 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಪೊಲೀಸರ ಮುಂದೆ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಮತ್ತು ಬಹುತೇಕ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅನ್ನೋ ಉತ್ತರವನ್ನು ಭೈರತಿ ಬಸವರಾಜ್ ಅವರು ಕೊಟ್ಟಿದ್ದಾರೆ. ಪೊಲೀಸರು ಕಲೆಕ್ಟ್ ಮಾಡಿದಂತಹ ಸಾಕ್ಷಿಗಳನ್ನು ಕಂಡು ತಬ್ಬಿಬ್ಬಾದ್ರು ಅನ್ನೋದು ಪೊಲೀಸ್ ಮೂಲಗಳಿಂದ ಮಾಹಿತಿ. ಬಟ್ ಅವರೆಲ್ಲ ಅದಕ್ಕೆ ಪ್ರಿಪೇರ್ಡ್ನೆಸ್ ಇರುತ್ತೆ. ಇಂಥದ್ದೊಂದು ಕೃತ್ಯದಲ್ಲಿ ಭಾಗಿ ಆಗಿದ್ದಾರೆ ಎನ್ನಲಾದಾಗ ಪ್ರಿಪೇರ್ಡ್ನೆಸ್ ಇರುತ್ತೆ. ವಕೀಲರ ಹತ್ರ ಅವರು ಮೀಟ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಲೀಗಲ್ ಪ್ರಶ್ನೆಗಳು ಬರುತ್ತೆ, ಹೆಂಗೆ ಉತ್ತರ ಕೊಡಬೇಕು ಅಂತ. ಆಮೇಲೆ ಬಹುತೇಕ ಉತ್ತರ ಗೊತ್ತಿಲ್ಲ ಅಂತೆ. ತನಿಖಾಧಿಕಾರಿ ಪ್ರಶ್ನೆ ಕೇಳಿದಾರಂತೆ, ಮರ್ಡರ್ ಆಗಿರುವಂತಹ ಬಿಕ್ಲಾ ಶಿವ ಗೊತ್ತಾ ಅಂತ. ಅವರು ಡೇ 1 ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರೋದು ಏನಂದರೆ ಇಲ್ಲ ಅಂತ. ಭೈರತಿ ಬಸವರಾಜ್ ಅವರು ಅಲ್ಲೂ ಕೂಡ ಅದೇ ಉತ್ತರವನ್ನು ಕೊಟ್ಟಿದ್ದಾರಂತೆ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದು ತನಿಖಾಧಿಕಾರಿ, ಬಿಕ್ಲು ಶಿವ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದು ಯಾಕೆ? ಇದು ಫೆಬ್ರವರಿ ತಿಂಗಳ ಕಂಪ್ಲೇಂಟ್ ಬಗ್ಗೆ ಕೇಳಿರೋದು. ಭೈರತಿ ಬಸವರಾಜ್ ಅವರು ಅದಕ್ಕೆ ಉತ್ತರ, ನನಗೂ ಅವನಿಗೂ ಸಂಪರ್ಕ ಇಲ್ಲ, ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಅಂದ್ಬಿಟ್ರೆ ಅದು ಸೇಫ್ ಗೇಮು. ಗೊತ್ತು ಹೌದು ಇಲ್ಲ ಅಂದ್ಬಿಟ್ರೆ ಅದು ಸುಳ್ಳು ಹೇಳ್ದಂಗೆ ಆಗ್ಬಿಡುತ್ತೆ. ಹಾ, ಸೊ ಸೇಫ್ ಗೇಮ್ ಇದು. ವಕೀಲರು ರೆಡಿ ಮಾಡಿರ್ತಾರೆ. ತನಿಖಾಧಿಕಾರಿ ಯಾವುದಾದ್ರೂ ಜಮೀನಿನ ವಿಚಾರವಾಗಿ ನಿಮಗೆ ಗಲಾಟೆ ಇತ್ತಾ ಅಂತ ಕೇಳಿದ್ದಾರೆ. ಅದಕ್ಕೆ ಇಲ್ಲ, ನನಗೆ ಯಾವುದೇ ರೀತಿಯಾದಂತಹ ಜಮೀನಿನ ಬಗ್ಗೆ ಗೊತ್ತೇ ಇಲ್ಲ, ಅಗೇನ್ ನೋಡಿ ಗೊತ್ತಿಲ್ಲ ಅನ್ನೋದನ್ನೇ ಎಂಡ್ ಮಾಡ್ತಾರೆ, ಕನ್ಕ್ಲೂಡ್ ಮಾಡ್ತಾರೆ. ತನಿಖಾಧಿಕಾರಿ, ನಿಮಗೆ ಜಗ್ಗನ ಪರಿಚಯ ಹೆಂಗೆ ಹೌದು ಅಂತ ಕೇಳಿದ್ದಾರೆ. ಆಗಲೂ ಅಗೇನ್ ಜಗ್ಗ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದಾರಂತೆ ಭೈರತಿ ಬಸವರಾಜ್ ಅವರು. ಬಿಡ್ತಾರ ತನಿಖಾಧಿಕಾರಿಗಳು. ನೆಕ್ಸ್ಟ್ ಫೋಟೋಗಳನ್ನು ಇಟ್ಟು ಕೇಳಿದ್ದಾರೆ. ಕುಂಭಮೇಳದಲ್ಲಿ ನಿಮ್ಮ ಜೊತೆಗೆ ಜಗ್ಗ ಇದ್ದಾನೆ, ಫೋಟೋ ಇದೆಯಲ್ವಾ ಅಂತ ಕೇಳಿದಾಗ ಭೈರತಿ ಬಸವರಾಜ್ ಅವರು ಕೊಟ್ಟಂತಹ ಉತ್ತರ ಹೀಗಿದೆ, ನಾನು KR ಪುರಂನ MLA, ಅವರೂ KR ಪುರಂ ಕ್ಷೇತ್ರದ ನಿವಾಸಿ, ಹೀಗಾಗಿ ನನ್ನನ್ನು ನೋಡಿ ಫೋಟೋವನ್ನು ತೆಗೆಸ್ಕೊಂಡ್ರು ಅಂತ ಹೇಳಿದ್ದಾರೆ. ಈ ಉತ್ತರ ಕನ್ವಿನ್ಸಿಂಗ್ ಆಗಿದೆಯಾ? ತನಿಖಾಧಿಕಾರಿಗಳಿಗೆ ಬಿಟ್ಟಿದ್ದದು. ತನಿಖಾಧಿಕಾರಿ ಹೇಳ್ತಾರೆ, ಜಗ್ಗ ಗೊತ್ತಿಲ್ಲ, ಆರೋಪಿಗಳು ಗೊತ್ತಿಲ್ಲ ಅಂತಿದ್ದಾರೆ, ಆದರೆ ನಮ್ಮ ಬಳಿ ಇರುವಂತಹ ಸಾಕ್ಷಿಗಳು ನಿಮ್ಮ ವಿರುದ್ಧವಾಗಿದೆಯಲ್ಲ, ಅದು ಸುಳ್ಳ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರಿಸದೆ ಮೌನಕ್ಕೆ ಶರಣಾದ್ರಂತೆ. ಯಾವ್ದು ಸ್ವಲ್ಪ ಸಿಕ್ಕಾಕೊಳ್ತೀನಿ ಅಂತ ಇರುತ್ತಲ್ಲ, ಸಾಮಾನ್ಯವಾಗಿ ಅಕ್ಯೂಸ್ಗಳು ಹಾಗೆ ಸೈಲೆಂಟ್ ಆಗಿಬಿಡ್ತಾರೆ. ಯಾಕಂದರೆ ಇದೆಲ್ಲ ಕನ್ಫೆಷನಲ್ ಸ್ಟೇಟ್ಮೆಂಟ್ ಆಗಿ ದಾಖಲಾಗುತ್ತೆ. ತನಿಖಾಧಿಕಾರಿ, ಆಗ ಜಗ್ಗ ಮತ್ತು ಕಿರಣ್ ನಿಮ್ಮ ಬಳಿ ಮಾತಾಡಬೇಕಾದ್ರೆ ನಿಮ್ಮ PA ಹನುಮಂತಗೆ ಯಾಕೆ ಕರೆ ಮಾಡ್ತಾ ಇದ್ರು, ನಿಮ್ಮ PAದು ಫೋನ್ ರೆಕಾರ್ಡ್ ಸಿಂಗ್ ಇದೆಯಲ್ಲ ಅಂತ ಕೇಳಿದಾಗ ಅದಕ್ಕೂ ಉತ್ತರಿಸಿಲ್ಲ. ಸೊ ಎಲ್ಲೆಲ್ಲಿ ಸೇಫ್ ಅಲ್ಲ ತಾನು ಉತ್ತರ ಕೊಟ್ರೆ ಅಂತ ಅನಿಸುತ್ತೋ ಅಲ್ಲೆಲ್ಲ ಮೌನಕ್ಕೆ ಶರಣಾಗಿದ್ದಾರಂತೆ ಭೈರತಿ ಬಸವರಾಜ್ ಅವರು. ಆಮೇಲೆ ರಾಮಮೂರ್ತಿ ನಗರದಲ್ಲಿ ಕೇಸ್ ಕೊಟ್ಟು ಬಿಕ್ಲು ಶಿವ ಕಚೇರಿಯನ್ನು ಖಾಲಿ ಮಾಡಿಸಿದ್ದು ನೀವೇ ತಾನೇ ಅಂತ ಕೇಳಿದ್ದಾರೆ. ಅದಕ್ಕಾಗಿ ಏನು ಉತ್ತರ ಗೊತ್ತಿಲ್ಲ, ಇಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ಭೈರತಿ ಬಸವರಾಜ್ ಅವರು. ರೈಟ್, ಇದೆಲ್ಲವೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಸಹಜವಾಗಿ ಕೇಳಬಹುದಾದಂತಹ ಪ್ರಶ್ನೆಗಳು. ಅದಕ್ಕೆ ಉತ್ತರವನ್ನು ಅವರು ತಯಾರಿಯಾಗಿ ಬಂದಿರ್ತಾರೆ, ಕೊಟ್ಟಿರ್ತಾರೆ. ಬಟ್ ಮುಂದಿನ ಆ್ಯಕ್ಷನ್ ಏನು ಪೊಲೀಸರದು ಅಂತ ನೋಡೋಣ.